ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಅಣ್ಣ ಮಾಡಿದುಣ್ಣೋ ಮಾರಾಯ ಅನ್ನೋ ಹಾಗಾಯ್ತು ನಿನ್ ಕಥೆ. ಪಾಪ ಕಣೋ ನೀನು. ಸ್ಟ್ರಿಕ್ಟು. ಈ ಮನೇಲಿ ನಂದೇ ನಡೆಯುತ್ತೆ, ನನ್ನ ನಾಲ್ಗೆನೆ ಉದ್ದ ಅನ್ನೋ ತರ ಆಡ್ತಿದ್ದೆ. ಆದ್ರೆ ಇವತ್ತು ಆ ಕಳ್ಳನ್ಗೆ ಚಳ್ಳೆ ಹಣ್ಣು ತಿನ್ಸಕ್ ಹೋಗಿ ನೀನೇ ಮನೆಯಿಂದ ಆಚೆ ಬಿದ್ಬಿಟ್ಯಾ. ಅದ್ಯಾವ ಹಳೆ ಪಾಪ ಬಾಕಿ ಉಳ್ದಿತ್ತೋ ಏನೋ, ಕತ್ತಿಡ್ದು ಆಚೆ ದಬ್ಬಿಸ್ಕೊಬಿಟ್ಟೆ ನೋಡು. ಇದು ಬರೀ ಆರಂಭ. ಮುಂದೆ ಆಗೋ ಅನಾಹುತ ಅನ್ನೋ ಒಗ್ಗರಣೆಗೆ ಬಿದ್ದಿರೋ ಚಿಕ್ಕ ಸಾಸಿವೆ ಕಾಳೊಂದು ಪಟ್ಟಂದಿದೆ ಅಷ್ಟೇ. ನೋಡ್ತಾ ಇರು ಅಣ್ಣ, ನಿನ್ ದರ್ಪ ದೌಲತ್ತು, ನಿನ್ ಮಾಡಿರೋ ಅನ್ಯಾಯ ಎಲ್ಲಾನು ನಿನ್ನನ್ನೇ ಸುತ್ಕೊಳ್ಳುತ್ತೆ. ನಿನ್ ಬದುಕು ಸುಟ್ಟು ಸೀದ್ ಹೋಗೋ ವಾಸನೆನೆ ನನ್ನ ಇಷ್ಟು ವರ್ಷದ ಸಂಕಟನ ಮರ್ಸೋ ಪರಿಮಳ. ರೀ ನಿಧಿ ನಿಧಿ ನಿಂತ್ಕೊಳ್ರಿ ಒಂದ್ ನಿಮಿಷ. ಆ ಕಡೆ ಈ ಕಡೆ ಏನ್ ನೋಡ್ತಿದ್ದೀರಾ? ನಾನೇ ಕರ್ದಿದ್ದು. ಯಾಕೆ ಕರ್ದಿದಂತ ಹೇಳಿ, ನಂಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಮಾತಿಗೆ ಮುಂಚೆ ಓಡಿದ್ರೆ ಓಡ್ತಾ ಓಡ್ತಾನೆ ಮಾತಾಡ್ಬೇಕಾಗತ್ತೆ. ನೀವು ನಿಂತ್ರೆ ತಾನೇ ನಾನು ಮಾತಾಡ್ಬೋದು. ಅದೇನು ಈ ಕಾಣಿಸೋದೆ ಅಪರೂಪ ಆಗಿದೆ, ತುಂಬಾ ಬ್ಯುಸಿನಾ? ಇನ್ಮೇಲೆ ಬಿಸಿನೇ, ಅದೇನಂತ ಬೇಗ ಹೇಳಿ. ಸರಿ, ನೀವಿಷ್ಟು ಕೇಳ್ತಿದ್ದೀರಾ ಅಂದಮೇಲೆ ಹೇಳ್ತೀನಿ. ಅದು ಅವತ್ತು ನಾನು ಆಪರೇಷನ್ ಮಾಡುವಾಗ ನೀವು ವಿಡಿಯೋ ಕಾಲ್ ಮಾಡಿ ಹೆಲ್ಪ್ ಮಾಡಿದ್ರಲ್ಲ, ಅವತ್ತೇ ನಾನು ಕಳೆದೋದೆ. ಏನ್ರಿ, ನಾವ್ ಅನ್ಕೊಂಡಕ್ಕಿಂತ ಜಾಸ್ತಿನೇ ನಡಿಲತ್ತದ. ಅವತ್ತಿಂದ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಮುಹೂರ್ತ ಫಿಕ್ಸ್ ಮಾಡಕ್ಕೆ ಸರಿಯಾದ ಮುಹೂರ್ತನೇ ಸಿಕ್ತಿರ್ಲಿಲ್ಲ. ಆದ್ರೆ ಇವತ್ತು ನೋಡಿ ತಾನಾಗೆ ಕೂಡ್ ಬಂತು. ನೋಡಿ ಮಿಸ್ಟರ್ ಕಾರ್ತಿಕ್, ಅವತ್ತು ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ರೀತಿ ಸಹಾಯ ಮಾಡ್ತಿದ್ದೆ. ಅದು ನನ್ನ ಕರ್ತವ್ಯ. ನೀವದನ್ನ ತಪ್ಪರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಮೋಸ್ಟ್ಲಿ ನಾವು ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಡ್ಯೂಟಿಯಿಂದಾನೇ ಭೇಟಿ ಆಗ್ಬೇಕು ಅಂತ ಆ ದೇವ್ರು ಬರ್ದಿರ್ಬೇಕು ಅನ್ಸುತ್ತೆ ಅಲ್ವಾ? ನೋಡಿ, ನೀವು ಬೇರೆ ಏನೇನೋ ಕಲ್ಪನೆ ಮಾಡ್ಕೊಳ್ತಿದ್ದೀರಾ. ಪ್ಲೀಸ್ ಆ ಥರ ಎಲ್ಲ ಹೋಪ್ಸ್ ಇಟ್ಕೋಬೇಡಿ. ನೋಡಿ, ನನ್ನ ಸೈಡಿಂದ ನೋ ಮೀನ್ಸ್ ನೋ. ಬೆಟರ್ ಈ ವಿಚಾರನ ನೀವು ಇಲ್ಲಿಗೆ ಬಿಟ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಇದಕ್ಕೆ ಶಾಪ ಇರ್ಬೇಕು. ಪಾಪ ಡಾಕ್ಟ್ರು ಫೇಲ್ ಆಗೋದ್ರು. ನಿಧಿ, ಹುಡುಗಿಯರು ನೋ ಮೀನ್ಸ್ ನೋ ಅಂತಿದಾರಂದ್ರೆ ಆದಷ್ಟು ಬೇಗ ಅದ್ರ ಉಲ್ಟಾ ರೀತಿಯಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಅಂತ. ನೀ ನನ್ನ ಪ್ರೀತಿಯಲ್ಲಿ ಬೀಳೋ ತನಕ ನಾನಿನ್ ಹಿಂದೆ ಬೀಳ್ತಾನೆ ಇರ್ತೀನಿ. ಸಂಜು ಬಿಡು, ಸಂಜು ಸಂಜು ಬಿಡು. ಬಿಡ್ತೀನಿ, ಎಲ್ಲ ಬಿಡ್ತೀನಿ. ಎಲ್ಲ ಬಿಟ್ಟೋನು ನೀನು ಯಾಕೆ ಇಟ್ಕೊಂಡಿರ್ಲಿ? ಇನ್ನು ನಿನ್ ಹಸುವು ಹೋಗಿಲ್ವೇನೋ? ಎಲ್ಲಾನು ನನ್ನಿಂದನೇ ಕಿತ್ಕೊಂಡು ತಿಂತ್ಯ. ಆದ್ರೂ ಸಮಾಧಾನ ಇಲ್ವಾ ನಿನ್ಗೆ? ಸಂಜು, ನಾನೇನ್ ಮಾಡ್ದೆ? ಮಾತಾಡ್ಬೇಡ ನೀನು. ಪ್ರತಿಯೊಂದು ಆಗ್ತಿರೋದು ನೋವು ಮಾತ್ರ ಒಬ್ಬನ್ಗೆ ತಟ್ಟಿದೆ. ನಾನಿವತ್ತು ಹೀಗಾಗಿರೋ ಕಾರಣನೇ ನೀನು. ಎಲ್ರು ನನ್ನ ಹೊರಟ 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 ಅಂತಾರೆ, ಅದಕ್ಕೆ ಕಾರಣ ನೀನೇ. ನನ್ನ ಮನೇಲೆ ನಾನು ಪ್ರೀತಿ ಭಿಕ್ಷೆ ಬಿಡೋ ತರ ಮಾಡ್ಬಿಟ್ಟಿಯಲ್ಲೋ. ಹೆತ್ತಮ್ಮ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಾನು ನನ್ನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅವ್ರಿಗೆ ಏನೇ ಬೇಕಂದ್ರು ಮೊದಲು ನೆನಪಾಗೋದು ನೀನೇ. ಮುಂದೊಂದಿನ ನನ್ನಮ್ಮ ನನ್ನ ಹೆಸರು ಮರೆತರೂ ಆಶ್ಚರ್ಯ ಇಲ್ಲ.
ಯಾಕೆ ಹೇಳು? ಅವ್ರಿಗೆ ಬೇಕಾಗಿರೋದು ನೀನು ಮಾತ್ರ ಕಣೋ. ಅವ್ರು ನಿನ್ನಷ್ಟೇ ಮಗ ಅಂತ ಕನ್ಸಿಡರ್ ಮಾಡ್ತಿರೋದು. ನಾನು ತಂಗಿ ಪ್ರೀತಿಲಿ ಯಾವಾಗ್ಲೂ ನಿನಗೆ ದೊಡ್ಡ ಪಾದ. ಅವಳು ತುಂಟಾಟ ನಗು ಎಲ್ಲ ನಿನ್ ಜೊತೆಗೆ ಆಗ್ಬೇಕು. ಆದ್ರೆ ನನಗೇನು? ನಾನು ಮಾತ್ರ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅವಳ ಪ್ರೀತಿನ ಪಡ್ಕೋಬೇಕು. ಅಜ್ಜಿ ಮುದ್ದು ನಿನಗೆ, ಅಜ್ಜನ ಆಸ್ತಿನೂ ನಿನಗೆ. ನನಗೆ ಅಂತ ಏನೋ ಉಳಿಸಿದ್ಯಾ? ನೀನ್ ತಿಂದು ಬಿಟ್ಟಿರೋ ಎಂತಿಲ್ಲು. ಈಗ ಇದೆಲ್ಲ ಸಾಲದು ಅಂತ ನನ್ನ ಅಪ್ಪನೇ ನನ್ನಿಂದ ದೂರ ಮಾಡ್ತಿದ್ಯಲ್ಲೋ. ಅವ್ರನ್ನು ನನ್ನಿಂದ ಕಿತ್ಕೋತಿದ್ಲು. ಸಂಜು, ನನ್ನ ಕೈಗೆ ಸಿಗದಿರೋ ಪ್ರೀತಿನ ನಾನು ಹೇಗೋ ಕಿತ್ಕೊಳ್ಳಿ? ಅಲ್ಲ, ಅವ್ರ ಪ್ರೀತಿಗೋಸ್ಕರ ನಾನೇ ಎಷ್ಟು ಕಾಯ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಲ್ವಾ? ಅವ್ರನ್ನ ಒಂದ್ಸಲ ಭಯ ಇಲ್ಲದೆ ಬಾಯಿ ತುಂಬ ಅಪ್ಪ ಅಂತ ಕರೆಯೋದಕ್ಕೆ ನಾನು ದಿನ ಎಣಿಸ್ತಾ ಇದ್ದೀನಿ. ನನಗೂ ಅವ್ರು ನನ್ನ ಒಪ್ಕೊಳ್ಳಿ ಅನ್ನೋ ಆಸೆ ಇದೆ ಅಲ್ವಾ? ವಾಹ್, ಶಬಾಷ್! ಯಾಕೋ ಅಪ್ಪನ ಮನೆಯಿಂದ ಆಚೆ ತಳ್ಳಿಸ್ದೆ? ಏನ್ ಹೇಳ್ತಿದ್ಯಾ ನೀನು? ಮಾಡೋದೆಲ್ಲ ಮಾಡಿ ಈ ದರಿದ್ರ ನಾಟಕ ಆಡೋದನ್ನ ಮೊದಲು ನಿಲ್ಸು. ಸಂಜು, ನನ್ನ ಕೈ ಮುಗಿತು. ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನೀನ್ ಏನ್ ಹೇಳ್ತಿದ್ದೆ ನಂಗೆ ಅರ್ಥನೂ ಆಗ್ತಾ ಇಲ್ಲ. ಅಜ್ಜಿ ನಿನ್ನ ಮದ್ವೆ ತಪ್ಪೋಯ್ತು ಅನ್ನೋ ಸಿಟ್ಟಿಗೆ, ಅಪ್ಪ ನಿನ್ನ ಬಗ್ಗೆ ಮಾತಾಡಿದ್ರು ಅನ್ನೋ ಕೋಪಕ್ಕೆ ಅಜ್ಜಿ ಅಪ್ಪನ ಮನೆಯಿಂದ ಆಚೆ ತಳ್ಳಿದ್ದಾರೆ. ಸಮಾಧಾನ ಆಯ್ತಾ ನಿನಗೆ? ಸಮಾಧಾನ ಆಯ್ತಾ ನಿನಗೆ? ಆಗಿರುತ್ತೆ ಬಿಡು, ನೋಡಿದ್ರೆ ಗೊತ್ತಾಗುತ್ತೆ. ಸಂಜೆ ಇದ್ದು ನನ್ನಿಂದ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಇದನ್ನ ಮನೇಲಿ ಆಗ್ಬಾರ್ದು. ಅಪ್ಪನ್ನ ವಾಪಸ್ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಶಬಾಷ್! ತಲೆ ಬೋಳ್ಸಿ ಕೂದಲು ಬರೋವರೆಗೂ ತಲೆ ಬಾಚೋ ಕೆಲಸ ನಂದು ಅಂತ ಒಪ್ಕೊಂಡಾಗಾಯ್ತು. ಅಲ್ಲ ಕಣೋ, ನೀನ್ ಇಷ್ಟೆಲ್ಲ ಮಾಡಾದ್ಮೇಲೆ, ಅಪ್ಪ ನಿನ್ನಿಂದ ಅಷ್ಟೊಂದು ಅವಮಾನ ಅನುಭವಿಸಾದ್ಮೇಲೆ ಅವ್ರು ಮತ್ತೆ ವಾಪಸ್ ಮನೆಗೆ ಬರ್ತಾರೆ ಅಂತ ನಿನಗೆ ಅನ್ಸುತ್ತಾ? ಅದು ನೀನು ಕೇಳ್ಕೊಂಡಾಗ ನಾನು ಅವ್ರನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ.